ಹಿಂದೆ ಇನ್ನೊಂದು ಇಲ್ಲ. ಮಚ್ಚಲಾಂಚನ ನೋಡೆ ಮಚ್ಚಲಾಂಚನ ನೋಡೆ ಬಲ ತೊಡೆಯೊಳಿಲ್ಲ ಮಚ್ಚಲಾಂಚನ ನೋಡೆ ಬಲ ತೊಡೆಯೊಳಿಲ್ಲ. ಓಹೋ ಇಲ್ಲ. ಅಚ್ಯುತನ ಸತಿಯವಳು ಸರ್ವಥ ಅಲ್ಲ ಅಚ್ಯುತನ ಸತಿಯವಳು ಸರ್ವಥ ಅಲ್ಲ. ಸಮಾಧಾನ ಆಯ್ತು, ಸಮಾಧಾನ ಆಯ್ತು. ರಾಮಚಂದ್ರ ಹೇಳಿದ ಎಲ್ಲ ಲಕ್ಷಣಗಳನ್ನು ನೆನಪು ಮಾಡಿಕೊಡ್ತಾ ಇದ್ದೀನಿ. ನನ್ನ ರಮಣಿ ಸೀತೆಯನ್ನು ನೋಡಿದಾಗ ಎಷ್ಟು ಲಕ್ಷಣ ಇದೆ ಅಂತ ರಾಮ ಹೇಳಿದ್ದಾನೆ. ಮತ್ಸ್ಯಲಾಂಛನ ಇದೆಯೋ ಇಲ್ಲ, ಫಲ ತೊಡೆಯಲ್ಲಿ ಮತ್ಸ್ಯಲಾಂಛನ, ಪಾದದಲ್ಲಿ ಪದುಮ ರೇಖೆ, ಇದು ಎರಡೂ ಇಲ್ಲ. ಶಿರವನ್ನು ನೋಡ್ತಾ ಇದ್ದೇನೆ, ವೈಧವ್ಯದ ಲಕ್ಷಣ ಕಾಣ್ತಾ ಇದೆ. ಕಾಕರೇಖೆಯನ್ನು ನೋಡ್ತಾ ಇದ್ದೇನೆ. ನಮ್ಮ ವೈದೇಹಿಗೆ, ನಮ್ಮ ರಾಮನ ಸತಿಗೆ ಹೀಗಾಗಲಿಕ್ಕೆ ಸಾಧ್ಯ? ಇವಳು ಖಂಡಿತ ಅಲ್ವೇ ನಮ್ಮ ಅಮ್ಮ ಅಲ್ಲ. ಹಬ್ಬ ರಾಮ ರಾಮ ಶಾಂತಮ್ಮ. ತಾಯಿ, ನಿನ್ನಲ್ಲಿ ಕ್ಷಮೆ ಕೇಳ್ತೇನೆ ತಾಯಿ. ಏನೇನೋ ಗ್ರಹಿಸಿಕೊಂಡು ಬಿಟ್ಟೆ. ಆಗಲಿ, ಈ ರಾವಣನ ಅಂತಃಪುರಕ್ಕೆ ಬಂದರೆ ಎಲ್ಲರಿಗೂ ಸ್ವಲ್ಪ ಭ್ರಮೆ ಆಗ್ತದೆ. ನನಗೂ ಭ್ರಮೆ ಆಗ್ತಲ್ಲ. ವಾಸ್ತವಿಕವನ್ನ ಮರೆಯುವ ವಿಶಿಷ್ಟತೆ ರಕ್ಕಸರ ಆವರಣದಲ್ಲಿ. ಖಂಡಿತ ಅಚ್ಯುತ ಸತಿ ಇವಳಲ್ಲ. ಆದ್ರೆ ಏನು ಮಾಡೋದು? ಎಲ್ಲ ನೋಡಿದ್ದೇನೆ. ಆದರೆ ಇಷ್ಟೆಲ್ಲ ಸಂಗತಿಗಳನ್ನು ಲಂಕೆಯಲ್ಲಿ ನೋಡಿದ್ದೇನೆ. ಬ್ರಹ್ಮಚಾರಿ ನಾನು, ಬ್ರಹ್ಮಚಾರಿಯಾದವನು. ಈ ರೀತಿಯಾಗಿ ಅಸ್ತವ್ಯಸ್ತವಾಗಿರುವಂತಹ ಸ್ತ್ರೀಯರನ್ನೆಲ್ಲ ನೋಡಿ ಪಾಪ ಬಂತ ನನಗೆ? ಬರುವುದಿಲ್ಲ. ಪಾಪ ಎನ್ನುವುದು ಮನಸ್ಸಿನಲ್ಲಿ ಹುಟ್ಟುವಂತಹದ್ದು. ಮನಸ್ಸಿನಲ್ಲಿ ಕಲ್ಮಶ ಇದ್ದರೆ ಮಾತ್ರ ಪಾಪ ಬರ್ತದೆ. ಹಾಗಾಗಿ ನನಗೆ ಯಾವ ಕಲ್ಮಶ ಇಲ್ಲ, ಯಾವ ರೀತಿಯಾದಂತಹ ಪ್ರಚೋದನೆಗೆ ನಾನು ಒಳಗಾಗಲಿಲ್ಲ. ಹಾಗಾಗಿ ಶುದ್ಧ ಮನಸ್ಕನಾಗಿ ಮತ್ತು ಹುಡುಕ್ತೇನೆ. ಸ್ವಲ್ಪ ಇನ್ನೂ ಹೆಚ್ಚು ಸರಿಯಾಗಿ ಹುಡುಕ್ಬೇಕು. ಇಷ್ಟು ಸಾಲ ನಾನು ಏನು ಮಾಡಿ ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿಲ್ಲ. ಎಲ್ಲಿಯೂ ಇಲ್ಲ. ಇನ್ನು ಹುಡುಕುವುದರಲ್ಲಿ ಪ್ರಯೋಜನ ಇಲ್ಲ. ಇನ್ನು ನಾನು ಒಂದು ಕೆಲಸ ಮಾಡ್ತೇನೆ. ರಾಮ, ನಿನ್ನ ಕೃಪೆಯಿಂದ ಈಗ ಸೀತೆಯನ್ನು ಹುಡುಕುವುದಕ್ಕೆ ಪ್ರಯತ್ನ ಎಲ್ಲ ವಿಫಲವಾದ್ದರಿಂದ ಈ ತ್ರಿಕುಟಾಚಲಕ್ಕೆ ನನ್ನ ಬಾಲವನ್ನು ಬಿಗಿದು ಇದನ್ನೇ ಹೊತ್ತುಕೊಂಡು ಹಾಕಿಬಿಡ್ತೇನೆ. ರಾಮನೇ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿಕೊಳ್ಳಿ.